ಇಲ್ಲೇ ಎಗ್ ಕರಿ ರೆಡಿ ಆಗೈತಿ. ಈಗ ಎಗ್ ಕರಿನ ಸರ್ವ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಸ್ತ್ ಕಲರ್ನು ಹಂಗೆ ಬಂದೈತಿ, ಸ್ಟ್ರಕ್ಚರ್ನು ಹಂಗೆ ಬಂದೈತಿ. ಟೇಸ್ಟ್ ಅಂತೂ ಇನ್ನೂ ಜಬರ್ದಸ್ತನ ಬಂದಿರ್ತೈತಿ. ಈಗ ಈ ಎಗ್ ಕರಿನ ಸರ್ವ್ ಮಾಡಾಕತ್ತೀನಿ. ಇಲ್ಲಿ ನೋಡ್ರಿ, ಈಗ ಎಗ್ ಮಸಾಲ ರೆಡಿ ಆಗೈತಿ. ಮತ್ತು ನಾವು ನಾರ್ಮಲ್ ಮನೆಯೊಳಗೆ ಮಾಡುವಂಥ ಚಪಾತಿನೂ, ಬೋರಿಂಗ್ ಚಪಾತಿನೂ ಇಂಟ್ರೆಸ್ಟಿಂಗಾಗಿ ಪರಾಟ ಹೆಂಗೆ ಮಾಡೋದಂಥೇಳಿ ಈ ವಿಡಿಯೋ ಒಳಗೆ ಹೇಳ್ಕೊಡಾಕತ್ತೀನಿ ನಾನು. ಇಲ್ಲಿ ನೋಡ್ರಿ, ಲಚ್ಚಾ ಪರಾಟ ಎಷ್ಟು ಮಸ್ತ್ ಬಂದೈತಿ ಅಂಥೇಳಿ. ಪೂರ್ತಿ ಎಲ್ಲ ಲೇಯರ್ಸ್ ಪದರಾಗಿ ಬಂದೈತಿ. ಈಗ ಇದನ್ನು ಟೇಸ್ಟ್ ಮಾಡೋಣಂತೆ. ಬಿಸಿನೇ ಐತಿ ಇನ್ನು. ಈಗ ಎಗ್ ಕರಿ ತಿನ್ನೋಕ್ಕಿಂತ ಮುಂಚೆ ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ. ಈ ಲಿಂಬೆಹಣ್ಣು ಹಿಂಡೋದ್ರಿಂದ ಟೇಸ್ಟ್ ಇನ್ನೂ ಮಸ್ತನ ಬರ್ತೈತಿ. ನೋಡಿದ್ರೇ ಇಷ್ಟು ಟೇಸ್ಟ್ ಅನ್ಸಾತೈತಿ, ತಿಂದ್ರೆ ಇನ್ನೂ ಎಷ್ಟು ಟೇಸ್ಟ್ ಇರ್ಲಿಕ್ಕಿಲ್ಲ. ನೋಡೋಣಂತೆ. ಸ್ವಲ್ಪ ಗ್ರೇವಿ ಹಚ್ಕೊಂಡು ತಿನ್ನೋಣಂತೆ. ಮಸ್ತ್ ಟೇಸ್ಟ್ ಆಗೈತಿ, ಅದಕ್ಕೆ ಇನ್ನೊಂದು ಬೈಟ್ ತಗೊಳತ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಉಳ್ಳಾಗಡ್ಡೆ ಹಚ್ಕೊಂಡು ತಿಂದರೆ ಇನ್ನೂ ಮಸ್ತ್ ಟೇಸ್ಟ್ ಅನಿಸ್ತಿ. ವಾವ್, ಸೂಪರ್ ಟೇಸ್ಟ್ ಬಂದೈತಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಎಗ್ ಕರಿ ಮಾಡೋಕ್ಕೀಗ ನಾನು ಒಂದು ಬಾಳ್ಗೆ ತೊಗೊಂಡಿನಿ. ಈ ಬಾಳ್ಗೆ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಒಂದು 3 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡೀನಿ. ಈಗ ಈ ಆಯಿಲ್ ಒಳಗೆ ಮೊದಲಿಗೆ 2 ಏಲಕ್ಕಿ ಹಾಕ್ತೀನಿ. ಅದ್ರ ಜೊತೆಗೆ ದಾಲ್ಚಿನ್ನಿ 2 ಪೀಸ್, ಒಂದು 5 ಲವಂಗ, ಅದ್ರ ಜೊತೆಗೆ 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿನಿ. 2 ಬೆಳ್ಳುಳ್ಳಿ ಹಾಕಾಕ್ತೀನಿ. 1 ಇಂಚಿನಷ್ಟು ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ, ಅದನ್ನು ಹಾಕ್ತೀನಿ. ಇದನ್ನೆಲ್ಲ ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಉಳ್ಳಾಗಡ್ಡಿ ಹೆಚ್ಚಿಟ್ಟಿನಿ, 1 ಉಳ್ಳಾಗಡ್ಡಿ ಹಾಕ್ತೀನಿ. ಈಗಿಲ್ಲೇ ನಾವು 1 ಉಳ್ಳಾಗಡ್ಡಿ ಹಾಕೀನಿ. ಈ ಉಳ್ಳಾಗಡ್ಡಿ ಒಂದು ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಸ್ವಲ್ಪ ಬೇಯಿಸ್ಕೊಳ್ಳೋಣಂತೆ. ಇಲ್ಲೇ ಲೈಟ್ ಗೋಲ್ಡನ್ ಕಲರ್ ಬರಾಕತ್ತೀಗ. ಇದೇ ಟೈಮಿಗೆ 2 ಟಮಾಟಿ ಹೆಚ್ಚಿಟ್ಕೊಂಡಿದ್ದೆ, ಉದ್ದುದ್ದಾಗಿ ಟಮಾಟಿ ಹಣ್ಣು ಹಾಕಾಕತ್ತೀನಿ. ಇದನ್ನು ಈಗ 1-2 ನಿಮಿಷ ಬೇಯಿಸ್ಕೊಳ್ಳೋಣಂತೆ. ಇದೇ ಟೈಮಿಗೆ ಈಗ ನಾನು 1 ಕೊಬ್ಬರಿನ, ಹಸಿ ಕೊಬ್ಬರಿ ಬಿಡಿಸಿಟ್ಕೊಂಡಿನಿ. ಕರೆಕ್ಟಾಗಿ ಸಣ್ಣದಾಗಿ ಹೆಚ್ಚಿ ಪೀಸ್ ಮಾಡಿ ಇಟ್ಕೊಂಡಿನಿ. ಅದನ್ನು ಮಿಕ್ಸ್ ಮಾಡಿ ಕರೆಕ್ಟಾಗಿ ಈಗ ಒಂದು 5 to 10 ಮಿನಿಟ್ಸ್ ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕಿದ್ವಿ. ಇವತ್ತು ಸಂಡೇ ಐತಿ, ನನ್ನ ಮಕ್ಕಳು ಮನೆಯೊಳಗಿದ್ರೆ ಮಮ್ಮಿ ಇವತ್ತು ಸ್ವಲ್ಪ ಎಗ್ ಕರಿ ಎಗ್ ಕರಿ ತಿನ್ನೋಂಗಾಗೈತಿ ಭಾಳ ಅಂತೇಳಿ ಅಂದ್ರೆ, ಅದಕ್ಕಂತೇಳಿ ಇವತ್ತು ಎಗ್ ಕರಿ ಮಾಡಾಕ್ತೀನಿ. ಇದೇನು ಮಾಡೋಕೆ ಭಾಳ ಟೈಮ್ ಹಿಡಿಯಂಗಿಲ್ಲ ನಿಮ್ಗೆ. ಜಸ್ಟ್ 15 to 20 ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡ್ತೈತಿ. ನೀವು ಒಂದು ಸಾರಿ ಖಂಡಿತವಾಗಿ ಈ ರೆಸಿಪಿನ ಟ್ರೈ ಮಾಡಿರಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಈಸಿಯಾಗಿ ನನ್ನ ವಿಡಿಯೋಸನ್ನು ನೀವು ನೋಡ್ಬೋದು. ಎಗ್ ಕರಿ ಅಂದರೆ ನಮ್ಮ ಮನ್ಯಾಗ ಎಲ್ಲರಿಗೂ ಭಾಳ ಫೇವ್ರೇಟ್. ಹೊರಗಡೆ ಹೋಗಿ ತಿಂದು ಬರೋಕ್ಕಿಂತಲೂ ಮನೆಯೊಳಗೆ ಈ ಟೈಪ್ ಮಾಡ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಮತ್ತು ಹೆಲ್ತಿಗೂ ಭಾಳ ಚಲೋ. ಹೊರಗಡೆ ಎಂಥ ಆಯಿಲ್ ಯೂಸ್ ಮಾಡಿರ್ತಾರೆ ಗೊತ್ತಾಗಂಗಿಲ್ಲ, ಮಸಾಲೆ ಎಂಥದ್ದು ಯೂಸ್ ಮಾಡಿರ್ತಾರೆ ಗೊತ್ತಾಗಂಗಿಲ್ಲ. ನಾವು ಪ್ಯೂರಾಗಿ ಹೈಜೆನಿಕ್ಕಾಗಿ ಮನೆಯೊಳಗೆ ಮಾಡ್ತೇವಲ್ಲ, ಹೀಗಾಗಿ ಇದು ಹೆಲ್ತಿಗೆ ಭಾಳ ಚಲೋ. ಒಂದು 5 ನಿಮಿಷ ಇದನ್ನೆಲ್ಲ ಈಗ ಪೂರ್ತಿ ಹುರ್ಕೊಂಡಿನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಈಗ ಆಲ್ರೆಡಿ ತಿರುಗೈತಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಕ್ಬಿಡಾತೀನಿ. ಇದೆಲ್ಲ ತಣ್ಣಗಾಗೋ ತನಕ ಅಂದ್ರೆ ಮಸಾಲ ಎಗ್ಗನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಇದನ್ನು ತಣ್ಣಗಾಕ್ಬಿಡೋಣಂತ. ಇಲ್ಲೊಂದು ಪ್ಯಾನ್ ತೊಗೊಂಡಿನಿ. ಈ ಪ್ಯಾನನ್ನು ಗರಂ ಮಾಡಾಕಿಟ್ಟೇನಿ. ಈಗ ಒಂದಿಷ್ಟು ಬಟರನ್ನು ಹಾಕ್ಕೊಳತ್ತೀನಿ, ಅಂದರೆ ಬೆಣ್ಣೆ. ನಿಮ್ಮ ಕಡೆ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕ್ಕೋರಿ, ಇಲ್ಲ ಆಯಿಲನ್ನು ಹಾಕ್ಕೋಬೋದು. ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೊಂಚೂರು ಟೇಸ್ಟ್ ಚಲೋನ ಬರ್ತೈತಿ. ಈ ಬಟರ್ನ ಸ್ವಲ್ಪ ಮೆಲ್ಟ್ ಆಗೋ ತನಕ ಬಿಡೋಣಂತೀಗ. ಮೆಲ್ಟ್ ಆಗಕತ್ತೈತಿ ಬಟರ್. ಈಗ ಬಟರ್ ಎಲ್ಲ ಫುಲ್ ಮೆಲ್ಟ್ ಆಗೈತಿ. ಇದೇ ಟೈಮಿಗೆ ಈಗ 1 ಸ್ಪೂನಷ್ಟು ಖಾರ ಪುಡಿ ಹಾಕಾಕತ್ತೀನಿ. ಒಂದು 1/2 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇಲ್ಲೇ ನಾ ಯೂಸ್ ಮಾಡುವಂಥ ಖಾರ ಪುಡಿ ಅಂಥ ಪರಿ ಖಾರ ಇಲ್ಲ, ಅದಕ್ಕಂಥೇಳಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ. ನೀವು ಯೂಸ್ ಮಾಡುವಂಥ ಖಾರ ಪುಡಿ ಜಾಸ್ತಿ ಖಾರ ಇತ್ತಂದ್ರೆ ಸ್ವಲ್ಪ ಹಾಕ್ಕೊರಿ.
ಇಲ್ಲೇ ಒಂದು 5 ಎಗ್ಗನ್ನು ನಾನು ಬಾಯ್ಲ್ ಮಾಡಿ ಕಟ್ ಮಾಡೇನೆ ಇಟ್ಕೊಂಡೀನಿ. ಈಗ ಅವನ್ನೆಲ್ಲ ಪೂರ್ತಿ ಇದಕ್ಕೆ ಹಾಕ್ಕೊಳತ್ತೀನಿ. ಈಗ ಇವನ್ನೆಲ್ಲ ಕರೆಕ್ಟಾಗಿ ಎಲ್ಲ ಕಡೆನೂ ಇದು ಮಸಾಲೆ ಹತ್ತುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೇ ಬಟರ್ ಆಗಲಿ ಆಯಿಲ್ ಆಗಲಿ ಕಾದಿರ್ತೈತಲ್ಲ, ಕಾದಿದ್ಕಿಂತ ನೀವು ಖಾರ ಪುಡಿ ಮತ್ತು ಉಪ್ಪು ಹಾಕಿದ ಕೂಡಲೇ ಜಸ್ಟ್ ಆಗಿಂದಾಗ ಪೂರ ಎಗ್ಗನ್ನು ಹಾಕಿಬಿಡ್ರಿ. ಭಾಳ ಬಿಸಿ ಮಾಡಕ್ಕೆ ಹೋಗ್ಬೇಡ್ರಿ. ಭಾಳ ಬಿಸಿ ಮಾಡಿದ್ರೆ ಏನಾಕೈತಲ್ಲ ಖಾರ ಪುಡಿ ಎಲ್ಲ ಹತ್ತಿ ಬಿಡ್ತೈತಿ. ಇಲ್ಲೇ ಎಲ್ಲ ಎಗ್ಗಿಗೂ ಮಸಾಲೆ ಹತ್ತುವಂಗೆ ಬಿಸಿ ಮಾಡ್ಕೊಂಡಿನಿ ಪೂರ. ಇಲ್ಲೇ ಎಗ್ ಅಂತೂ ರೆಡಿ ಆಗ್ಯಾವು. ಬೇಕಿದ್ರೆ ನೀವು ಇದನ್ನ ಹಂಗನೂ ತಿನ್ಬೋದು, ಹಂಗನೂ ತಿನ್ನಕ್ಕೆ ಮಸ್ತ್ ಟೇಸ್ಟ್ ಆಗಿರ್ತಾವೆ. ಈಗ ಇವನ್ನ ನಾನು ಎಗ್ ಕರಿ ಒಳಗೆ ಹಾಕ್ತೀನಿ. ಇದು ಮಸಾಲೆ ಎಲ್ಲ ಈಗ ಆರೈತಿ. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣಂತ. ಈಗ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಳತ್ತೀನಿ ಮತ್ತು ಪುದೀನೂ ಹಾಕ್ಕೊಳಕತ್ತೀನಿ. ಇದೆಲ್ಲ ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೊತೀನಿ. ಈಗ ಇಲ್ಲೇ ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿನಿ ಈಗ ಎಲ್ಲ ಮಸಾಲೆನೂ. ಎಗ್ ಕರಿ ಮಾಡೋಕೆ ಈಗ ದೊಡ್ಡದೊಂದು ಬಾಳ್ಗಿ ತೊಗೊಂಡಿನಿ. ಈ ಬಾಳ್ಗಿ ಫುಲ್ ಗರಮಾಗಿ ಕಾಯ್ಬೇಕು. ನೀವು ಹೊರಗಡೆ ಎಲ್ಲ ನೋಡಿದ್ರೂ ಅಡುಗೆ ಮಾಡೋ ಹೊತ್ನಾಗ ದೊಡ್ಡ ಪಾತ್ರೆ ಒಳಗನ ಮಾಡ್ತಾರೆ. ಆಮೇಲೆ ಪಾತ್ರೆ ಕರೆಕ್ಟಾಗಿ ಗರಮಾಗಿ ಕಾಯ್ಬೇಕು. ಅಂದ್ರಷ್ಟು ನೀವು ಒಗ್ಗರಣೆ ಏನು ಹಾಕ್ತಿರಲ್ಲ ಆ ಒಗ್ಗರಣೆ ಭಾಳ ಟೇಸ್ಟಾಗಿ ಬರ್ತೈತಿ. ಈಗ ಬಾಳ್ಗಿ ಕಾದೈತಿ. ಈ ಬಾಳ್ಗಿ ಒಳಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೋತೀನಿ. ಈಗ ಇಲ್ಲೇ ನಾನು ಒಂದು 50 ಗ್ರಾಮ್ನಷ್ಟು ಆಯಿಲ್ ತೊಗೊಂಡಿನಿ. ಈ ಎಗ್ ಕರಿಲ್ಲ ಒಂದು 8 ರಿಂದ 10 ಮಂದಿಗೆ ಸಾಕಾಗ್ತೈತಿ. ಈಗ ಆಯಿಲ್ ಅಂತೂ ಗರಮಾಗಿ ಕಾದೈತಿ, ಚೆಕ್ ಮಾಡೀನಿ. ಈಗ ಎಣ್ಣೆ ಕಾದೈತಿ. ಎಣ್ಣೆ ಒಳಗೆ ಜೀರಿಗೆ ಹಾಕಕತ್ತೀನಿ. ಅದ್ರ ಜೊತೆಗೆ ಒಂದು ಸಣ್ಣ ಉಳ್ಳಾಗಡ್ಡಿ ಹಾಕಿಕೊಂಡಿದ್ದೆ, ಉಳ್ಳಾಗಡ್ಡಿ ಹಾಕಿದೆ. ಈಗ ಇದ್ರ ಜೊತೆಗೆ ಮೊದಲೇ ಏನು ಮಾಡಿ ಇಟ್ಕೊಂಡಿದ್ದಲ್ಲ ಪೇಸ್ಟ್, ಆ ಪೇಸ್ಟನ್ನು ಹಾಕ್ಕೊಳಾಕ್ತೀನಿ. ಇದೇ ಟೈಮಿಗೆ ಈಗ ಎಲ್ಲೆಲ್ಲಿ ಆಯಿಲ್ ಕಾಣಿಸ್ತೈತಲ್ಲ ಅಲ್ಲೇ 1-2 ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಕತ್ತೀನಿ. ಜಸ್ಟ್ ಈಗ ಒಂದು ಅರ್ಧ ಖಾರ ಪುಡಿ ಅಷ್ಟು ಹಾಕ್ಕೋತೀನಿ. ಆನಂತರ ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಅಂದರೆ ಟೇಸ್ಟ್ ಚಲೋ ಬರ್ತೈತಿ. ಈಗ ಇದನ್ನು ಕರೆಕ್ಟಾಗಿ ಎಲ್ಲೆಲ್ಲಿ ಆಯಿಲ್ ಐತಲ್ಲ ಅಲ್ಲಿ ಕರೆಕ್ಟಾಗಿ ಸ್ವಲ್ಪ ಆಯಿಲ್ ಒಳಗೆ ಮಿಕ್ಸ್ ಮಾಡೋಣಂತ. ಈ ಖಾರ ಪುಡಿ ಎಲ್ಲ ಮಸಾಲೆಗೂ ಮಿಕ್ಸ್ ಆಗುವಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇಲ್ಲೇ ಎಗ್ ಕರಿ ಫ್ಲೇವರ್ ಬರಬೇಕಲ್ಲ, ಅದಕ್ಕಂಥೇಳಿ ಎಗ್ ಕರಿ ಮಸಾಲನ ಒಂದು ಪೂರ್ತಿ ಪಾಕೆಟ್ ಹಾಕಾಕತ್ತೀನಿ. ಜಸ್ಟ್ ಇದು ಸ್ಮಾಲ್ ಪಾಕೆಟ್ ಐತಿ. ಇಲ್ಲ ನೀವು ಮನೆಯೊಳಗೆ ಮಾಡಿದ ಗರಂ ಮಸಾಲ ಇದ್ದರೆ ಗರಂ ಮಸಾಲನೂ 1 ಟೀ ಸ್ಪೂನ್ ಹಾಕ್ಕೊಂಡ್ರೆ ನಡಿತೈತಿ. ಇದಕ್ಕೆ ಫ್ಲೇವರ್ ಚಲೋ ಬರ್ತೈತಿ, ಅದಕ್ಕಂಥೇಳಿ ಇದನ್ನ ಹಾಕಾಕತ್ತೀನಿ. ಈಗ ಅದ್ರ ಜೊತೆಗೆ ಸ್ವಲ್ಪ ಹವೀಜ್ ಪುಡಿ ಹಾಕಾಕತ್ತೀನಿ. ಇದನ್ನೆಲ್ಲ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಪ್ರೊಸೆಸ್ ಹೈ ಫ್ಲೇಮ್ ಒಳಗೆ ಆಗ್ಬೇಕು. ಅದಕ್ಕೆ ಹೈ ಫ್ಲೇಮ್ ಒಳಗೆ ರೆಡಿ ಆತಂದ್ರೆ ಟೇಸ್ಟ್ ಮಸ್ತ್ ಬರ್ತೈತಿ. 1 ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕಾಕತ್ತೀನಿ. ಇದೇ ಟೈಮಿಗೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕ್ತೀನಿ. ಖಾರ ಪುಡಿ ಏನು ಹಾಕ್ತಿಲ್ಲ, ಅದು 2 ಟೈಮ್ ಹಾಕ್ರಿ, ಅಂದರೆ ಟೇಸ್ಟ್ ಚಲೋ ಬರ್ತೈತಿ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಒಂದು 2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳಾಕ್ತೀನಿ. 1-2 ರಿಂದ 3 ನಿಮಿಷ ಇದನ್ನು ಫುಲ್ ಇದೇ ಟೈಪನ್ನು ಹೈ ಫ್ಲೇಮ್ ಒಳಗನೆ ಬೇಯಿಸ್ಕೊಳ್ಳೋಂತೆ. ಅಂದಾಗ ಮಸಾಲೆ ಕರೆಕ್ಟಾಗಿ ರೆಡಿ ಆಗ್ತೈತಿ. ಇಲ್ಲಿ ಸುತ್ತಲೂ ಎಲ್ಲ ಸ್ವಲ್ಪ ಗ್ರೇವಿ ಒಳಗೆ ಎಣ್ಣೆ ಬಿಡಾತೈತಿ ಈಗ ಮಸಾಲೆ ಒಳಗೆ, ಅಂದರೆ ಇದು ಮಸಾಲೆ ರೆಡಿ ಆಗೈತೆ ಅಂದಂಗೆ. ಇದೇ ಟೈಮಿಗೆ ಈಗ 1 ಚರಿಗೆಯಷ್ಟು ನೀರು ಹಾಕ್ತೀನಿ. ಯಾಕಂದರೆ ಇದು 10 ಮಂದಿಗೆ ಆಗುವಷ್ಟು ಗ್ರೇವಿ ಮಾಡಿ ನಾನು 1 ಚರಿಗೆ ನೀರು ಹಾಕಿದ್ರೆ ಸಾಕಾಗ್ತೈತಿ. ನೀರು ಹಾಕಿ ಈಗ ಈ ಟೈಪ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಕುದಿಸ್ಕೊಳ್ಳೋಣಂತೆ. ಈಗ ಹೈ ಫ್ಲೇಮ್ ಒಳಗಿಟ್ಟು ಕುದಿಯಾಕೆ ಬಿಡಾತೀನಿ. ಈಗ ಇಲ್ಲೇ ಸ್ವಲ್ಪ ಕುದಿ ಹತ್ತಾಗ್ತೈತದ. ಇದೇ ಟೈಮಿಗೆ ಸ್ವಲ್ಪ ಕಸ್ತೂರಿ ಮೆಥಿನ ಕರೆಕ್ಟಾಗಿ ಈ ಟೈಪ್ ಕ್ರಷ್ ಮಾಡಿ ಈ ಟೈಪ್ ಹಾಕೋರಿ. ಈ ಕಸ್ತೂರಿ ಮೆಥಿ ಹಾಕೋದ್ರಿಂದಲ್ಲ ಟೇಸ್ಟ್ ಇನ್ನೂ ಜಾಸ್ತಿ ಆಕ್ಕೈತಿದ್ರದ್ದು ಗ್ರೇವಿದ. ಇದೆಲ್ಲ ಈಗ ಗ್ರೇವಿ ಕರೆಕ್ಟಾಗಿ ಕುದಿಯಾತೈತಿ. ಈಗ ಗ್ರೇವಿ ಅಂತೂ ಪೂರ್ತಿ ಕುದಿಯಾತೈತಿ. ನೋಡಾಕಿದ್ ಸ್ವಲ್ಪ ತೆಳಗೆ ಅನಿಸ್ತೈತಿ, ಆದ್ರೆ ಆರಿದ್ರೆ ಗಟ್ಟಿನೇ ಬರ್ತೈತಿ. ಇದೇ ಟೈಮಿಗೆ ಈಗ ಮಸಾಲ ಎಗ್ ಏನು ಮಾಡಿಟ್ಕೊಂಡಿದ್ದಲ್ಲ ಈ ಮಸಾಲ ಎಗ್ಗನ್ನು ಹಾಕ್ತೀನಿ. ಸ್ವಲ್ಪ ಗ್ರೇವಿ ತಿಳುವಾಗಿತ್ತಲ್ಲ ಅದಕ್ಕೆ ಫುಲ್ ಒಳಗಡೆ ಮುಳುಗಾಗ್ತಾವೆ ಇವು. ಮಸಾಲ ಎಗ್ಗಂತ ಈಗ ಹಾಕಿ ಮುಗ್ದೈತಿ. ಅದ್ರ ಜೊತೆಗೆ ಈಗ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಈ ಕೊತ್ತಂಬರಿನೂ ಮೇಲ್ಗಡೆ ಹಾಕ್ತೀನಿ.
ಇಲ್ಲಿ ನೋಡ್ರಿ ಈಗ ಎಗ್ ಮಸಾಲ ರೆಡಿ ಆಗೈತಿ. ಇಲ್ಲೇ ಎಗ್ ಕರಿ ಅಂತೂ ರೆಡಿ ಆತ. ಅದ್ರ ಜೊತೆಗೆ ಈಗ ನಾ ಪರಾಟ ಮಾಡತ್ತೀನಿ. ಡೈಲಿ ಏನು ಚಪಾತಿ ಮಾಡ್ತೀವಲ್ಲ, ಚಪಾತಿ ತಿಂದು ಬೇಜಾರಾಗಿರ್ತೈತಿ. ಅದೇ ಚಪಾತಿ ಹಿಟ್ಟಿನಿಂದ ಟೇಸ್ಟಿಯಾದ ಪರೋಟ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ. ಈಗಿಲ್ಲ ನಾನು ಚಪಾತಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿನಿ. ಈ ಚಪಾತಿ ಹಿಟ್ಟಿಗೆ ಜಸ್ಟ್ ಉಪ್ಪು ಮತ್ತು ನೀರಷ್ಟ ಹಾಕಿ ಕಲಸ್ಕೊಂಡು ಇಟ್ಕೊಂಡಿನಿ. ಅರ್ಧ ತಾಸು ಇದನ್ನು ನೆನೆಯಾಕಿಟ್ಟಿದ್ದೆ. ಈಗ ಪೂರ್ತಿ ಇದು ಕರೆಕ್ಟಾಗಿ ನೆಂದೈತಿ. ಇಲ್ಲಿ ನೀವು ನೋಡ್ಬೋದು ಕೈ ಒಳಗೂ ಎಷ್ಟು ಮಸ್ತ್ ಅನ್ಸಾತೈತಿ ಹಿಟ್ಟು. ಪರಾಟ ಮಾಡೋಕ್ಕೆ ಈಗ ಇಲ್ಲೊಂದು ಉಳ್ಳಿ ಮಾಡ್ಕೊಂಡಿನಿ. ಈ ಉಳ್ಳಿಗೆ ಈಗ ಸ್ವಲ್ಪ ಹಿಟ್ಟು ಹಚ್ಚೀನಿ. ಹಿಟ್ಟು ಹಚ್ಚಿ ನಾರ್ಮಲ್ ಚಪಾತಿ ಹೆಂಗೆ ಲಟ್ಟಿಸ್ತಿರಲ್ಲ ಅದೇ ಟೈಪನ್ನ ಲಟ್ಟಿಸ್ರಿ. ದಿವಸ ಚಪಾತಿ ತಿಂದು ಬೇಜಾರಾಗಿರ್ತೈತಲ್ಲ, ಆವಾಗ ಈ ಟೈಪ್ ಅದೇ ಚಪಾತಿ ಹಿಟ್ಟಿನಿಂದ ಈ ಟೈಪ್ ಪರಾಟ ಮಾಡಿರಿ. ಎಷ್ಟು ಟೇಸ್ಟ್ ಅನ್ನಿಸ್ತೈತಿ ಮತ್ತು ಡಿಫ್ರೆಂಟೂ ಅನ್ನಿಸ್ತೈತಿ ತಿನ್ನೋಕೆ. ಇಲ್ಲೇ ಹಂಚನ್ನು ಬಿಸಿ ಮಾಡೋಕ್ಕಿಟ್ಟೀನಿ. ಹಂಚು ಬಿಸಿ ಆಗೋ ತನಕ ಅಂದ್ರೆ ಪರಾಟನ ಲಟ್ಟಿಸ್ಕೊಳ್ಳೋಣ. ನಾರ್ಮಲ್ ಚಪಾತಿ ಸೈಜಿಗೆ ಈಗ ಇದನ್ನು ಲಟ್ಟಿಸ್ಕೊಂಡಿನಿ. ಈಗ ಚಪಾತಿಗೆ ಸ್ವಲ್ಪ ತುಪ್ಪ ಹಚ್ತೀನಿ. ತುಪ್ಪ ಇದ್ರೆ ತುಪ್ಪ ಹಚ್ಚಿರಿ, ಎಣ್ಣೆ ಇದ್ರೆ ಎಣ್ಣೆ ಹಾಕಿದ್ರೂ ನಡಿತೈತಿ. ಈಗ ತುಪ್ಪ ಹಚ್ಚಿ ಇದಕ್ಕೆಲ್ಲ ಪೂರ್ತಿ ಚಪಾತಿಗೂ ಹತ್ತುವಂಗೆ ಈ ಟೈಪ್ ತುಪ್ಪ ಸವರೋಣಂತೆ. ಆಯಿಲ್ ಹಾಕಿದ್ರೂ ನಡಿತೈತಿ. ಆಯಿಲ್ ಹಾಕಿದ್ರೂ ಟೇಸ್ಟ್ ಬರ್ತೈತಿ ಪರಾಟ. ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತೈತಿ. ಈಗ ಎಲ್ಲ ಕಡೆನೂ ಇದು ತುಪ್ಪ ಹತ್ತೈತಿ. ಅದ್ರ ಮೇಲೆ ಏನು ಒಣ ಗೋಧಿ ಹಿಟ್ಟಿರ್ತೈತಲ್ಲ ಅದೇ ಗೋಧಿ ಹಿಟ್ಟನ್ನ ಈಗ ಸ್ವಲ್ಪ ಹಾಕ್ಕೊಳಂತೆ. ಸ್ವಲ್ಪ ಹಾಕ್ಕೊರಿ. ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಡೆನೂ ಈ ಟೈಪ ಅಂಟುವಂಗೆ ಸ್ವಲ್ಪ ತಟ್ರಿ. ಈಗ ಹಿಟ್ಟು ಹಾಕಿದ ಬಳಿಕ ಈ ಚಪಾತಿ ಏನಿರ್ತೈತಲ್ಲ ಈ ಟೈಪ ಸಣ್ಣ ಸೀರೆ ಪ್ಲೇಟ್ ಮಡಿಸ್ತಿರಲ್ಲ ಆ ಟೈಪ ಸಣ್ಣದಾಗಿ ಪ್ಲೇಟ್ ಟೈಪ ಮಡಚ್ಕೊತ ಹೋಗ್ರಿ. ಮಡಚ್ಕೊತ ಹೋದಾಗ ಇಲ್ಲಿ ನೀವು ನೋಡ್ಬೋದು ಪದರ ಬಂದಾವ ಇವು. ಈಗ ಇವನ್ನ ಸ್ವಲ್ಪ ಈ ಟೈಪ ಹೆಗ್ಗಿಸ್ಕೋಬೇಕು. ಹೆಗ್ಗಿಸಿ ಈ ಟೈಪ್ ರೌಂಡ್ ಶೇಪ್ ಕೊಡ್ಬೇಕು. ರೌಂಡ್ ಶೇಪ್ ಕೊಟ್ಟೆ ಇದೇನು ಎಂಡಿಗೆ ಉಳಿದಿರ್ತೈತಲ್ಲ ಈ ಎಂಡಿಂದ ಇಲ್ಲಿ ಕೆಳಗಡೆ ಈ ಟೈಪ್ ಹಾಕಿ ಪ್ರೆಸ್ ಮಾಡಿರಿ. ಹಿಟ್ಟೊಳಗೆ ಈ ಟೈಪ್ ಇದನ್ನು ಕರೆಕ್ಟಾಗಿ ಎದ್ರಿ ಅಂದರೆ ಹಿಟ್ಟು ಎಲ್ಲ ಕಡೆನೂ ಕರೆಕ್ಟಾಗಿ ಹತ್ತಬೇಕು. ಅಂದಾಗದೇ ಲೇಯರ್ಸ್ ಕರೆಕ್ಟಾಗಿ ಬಿಡ್ತೈತಿ ಪರೋಟ. ಈಗ ಇದನ್ನು ಚಪಾತಿ ಹೆಂಗೆ ಲಟ್ಟಿಸ್ಕೊತಿರಲ್ಲ ಅದೇ ಟೈಪಲ್ಲಿ ಲಟ್ಟಿಸ್ಕೊರಿ. ಇಲ್ಲಿ ಮತ್ತೇನು ಮ್ಯಾಲೆ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಫುಲ್ ಹಿಟ್ಟೊಳಗೆ ಅದ್ದಿ ತೆಗ್ದಿರ್ತೈತಿ. ಇದನ್ನು ಸ್ವಲ್ಪ ಚಪಾತಿಗಿಂತಲೂ ದಪ್ಪನ ಇಡ್ರಿ, ಅಂದರೆ ಲೇಯರ್ಸ್ ಚಲೋ ಬರ್ತೈತಿ. ಇಲ್ಲಿ ಪರಾಟ ಮಾಡೋಕೆ ನಾನು ಕೆಬ್ಬಣ ಹಂಚ ತೊಗೊಂಡಿನಿ. ನೀವು ಐರನ್ ಹಂಚನ ತಗೋರಿ. ಎದಕ್ಕಂದ್ರೆ ಐರನ್ ತವಾ ಒಳಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಮಾಡೋ ಚಪಾತಿ ಒಳಗೆ ಅಥವಾ ಪರೋಟ ಒಳಗೆ ಅನ್ನತ್ತು ಸ್ವಲ್ಪ ಐರನ್ ಅಂಶ ಬರ್ತೈತಿ. ನೀವು ನಾನ್ ಸ್ಟಿಕ್ ಬದಲಿ ಈ ಟೈಪ್ ಐರನ್ ತವಾ ಐರನ್ದ ಪಾತ್ರೆ ಮನೆಯೊಳಗೆ ಯೂಸ್ ಮಾಡೋದು ಭಾಳ ಚಲೋ. ಅದಕ್ಕೆ ನನಗೆ ಐರನ್ ತವಾ ಒಳಗೆ ಮಾಡಾಕತ್ತೀನಿ. ಈಗ ಹಂಚಂತೂ ಕಾದೈತಿ. ಸ್ವಲ್ಪ ಆಯಿಲ್ ಹಾಕ್ಕೊಳತ್ತೀನಿ. ನಿಮ್ಮ ಕಡೆ ಬಟರ್ ಇದ್ರೆ ಬಟರು ಹಾಕ್ಕೋಬೋದು, ತುಪ್ಪ ಇದ್ರೆ ತುಪ್ಪ ಹಾಕ್ಕೋಬೋದು, ಇಲ್ಲ ಆಯಿಲ್ ಇದ್ರೆ ಆಯಿಲು ಹಾಕ್ಬೋದು. ಈಗ ನಾನು ಪರಾಟಾಗ ಆಲ್ರೆಡಿ ಗೀ ಹಚ್ಚಿನಲ್ಲ ಅದಕ್ಕೆ ಗೀ ಹಾಕ್ಕೊಳತ್ತಿಲ್ಲ, ಜಸ್ಟ್ ಆಯಿಲ್ ಅಷ್ಟೇ ಹಾಕ್ಕೊಳತ್ತೀನಿ. ಈಗ ಇದ್ರ ಮೇಲ್ಗಡೆನೂ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ನಿಮ್ಗೆ ಆಯಿಲ್ ಇಷ್ಟ ಆಗಂಗಿಲ್ಲ ಅಂದರೆ ನೀವು ಗೀ ಇಲ್ಲ ಬಟರ್ನ ಯೂಸ್ ಮಾಡ್ಕೋಬೋದು. ಈಗ ಪರಾಟಾಗ ಸ್ವಲ್ಪ ಎಣ್ಣೆ ಹಾಕಿನಿ, ಮೇಲೇನೂ ಹಾಕಿನಿ, ಸ್ವಲ್ಪ ಹಂಚಿಗೂ ಹಾಕಿದ್ದೆ. ನೋಡೋಣಂತೆ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಲೇಯರ್ಸ್ ಬಂದಾವಂಥೇಳಿ. ಈ ಟೈಪ್ ಲೇಯರ್ಸ್ ಬಂದ್ರಲ್ಲ ಇಲ್ಲಿ ಫುಲ್ ನೋಡ್ರಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚಂದಂಗೆ ಪರಾಟ ಒಳಗೆ ಲೇಯರ್ಸ್ ಬಂದಾವು. ಈ ಟೈಪ್ ಲೇಯರ್ಸ್ ಬಂದ್ರಲ್ಲ ತಿನ್ನಾಕ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ ಪರಾಟ. ಈಗ ಲಚ್ಚಾ ಪರಾಟನೂ ರೆಡಿ ಆಯ್ತಾ, ಎಗ್ ಕರಿನೂ ರೆಡಿ ಆಯ್ತು ನೋಡ್ರಿ. ಇಲ್ಲೇ ಎಗ್ ಕರಿ ರೆಡಿ ಆಗೈತಿ. ಈಗ ಎಗ್ ಕರಿನ ಸರ್ವ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಸ್ತ್ ಕಲರ್ನು ಹಂಗೆ ಬಂದೈತಿ, ಸ್ಟ್ರಕ್ಚರ್ನು ಹಂಗೆ ಬಂದೈತಿ. ಟೇಸ್ಟ್ ಅಂತೂ ಇನ್ನೂ ಜಬರ್ದಸ್ತನ ಬಂದಿರ್ತೈತಿ. ಈಗ ಈ ಎಗ್ ಕರಿನ ಸರ್ವ್ ಮಾಡಾಕತ್ತೀನಿ. ಇಲ್ಲಿ ನೋಡ್ರಿ ಈಗ ಎಗ್ ಮಸಾಲ ರೆಡಿ ಆಗೈತಿ. ಮತ್ತು ನಾವು ನಾರ್ಮಲ್ ಮನೆಯೊಳಗೆ ಮಾಡುವಂಥ ಚಪಾತಿನೂ ಬೋರಿಂಗ್ ಚಪಾತಿನೂ ಇಂಟ್ರೆಸ್ಟಿಂಗಾಗಿ ಪರಾಟ ಹೆಂಗೆ ಮಾಡೋದಂಥೇಳಿ ಈ ವಿಡಿಯೋ ಒಳಗೆ ಹೇಳ್ಕೊಡಾಕತ್ತೀನಿ ನಾನು. ಇಲ್ಲಿ ನೋಡ್ರಿ ಲಚ್ಚಾ ಪರಾಟ ಎಷ್ಟು ಮಸ್ತ್ ಬಂದೈತಿ ಅಂಥೇಳಿ. ಪೂರ್ತಿ ಎಲ್ಲ ಲೇಯರ್ಸ್ ಪದರಾಗಿ ಬಂದೈತಿ. ಈಗ ಇದನ್ನು ಟೇಸ್ಟ್ ಮಾಡೋಣಂತೆ.
ಬಿಸಿನೇ ಐತಿ ಇನ್ನು. ಈಗ ಎಗ್ ಕರಿ ತಿನ್ನೋಕ್ಕಿಂತ ಮುಂಚೆ ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ. ಈ ಲಿಂಬೆ ಹಣ್ಣು ಹಿಂಡೋದ್ರಿಂದ ಟೇಸ್ಟ್ ಇನ್ನೂ ಮಸ್ತನ ಬರ್ತೈತಿ. ನೋಡಿದ್ರೇ ಇಷ್ಟು ಟೇಸ್ಟ್ ಅನ್ಸಾತೈತಿ, ತಿಂದ್ರೆ ಇನ್ನೂ ಎಷ್ಟು ಟೇಸ್ಟ್ ಇರ್ಲಿಕ್ಕಿಲ್ಲ. ನೋಡೋಣಂತೆ. ಸ್ವಲ್ಪ ಗ್ರೇವಿ ಹಚ್ಕೊಂಡು ತಿನ್ನೋಣಂತೆ. ಮಸ್ತ್ ಟೇಸ್ಟ್ ಆಗೈತಿ, ಅದಕ್ಕೆ ಇನ್ನೊಂದು ಬೈಟ್ ತಗೊಳತ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಉಳ್ಳಾಗಡ್ಡೆ ಹಚ್ಕೊಂಡು ತಿಂದರೆ ಇನ್ನೂ ಮಸ್ತ್ ಟೇಸ್ಟ್ ಅನಿಸ್ತಿ. ವಾವ್, ಸೂಪರ್ ಟೇಸ್ಟ್ ಬಂದೈತಿ. ಧನ್ಯವಾದಗಳು.